ಪ್ರದೋಷ್ ಹೇಳಿರುವಂತ ಅಷ್ಟು ಹೇಳಿಕೆಗಳಲ್ಲಿ ಈ ಒಂದು ಹೇಳಿಕೆಯನ್ನ ಯೋಚನೆ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರಗಳು ತಿಳಿಯುತ್ತೆ. ಯಾವ ವಿಚಾರಗಳು ತಿಳಿಯುತ್ತೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಬಹಳ ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡಿ. ಈ ಪ್ರದೋಷ್ ಅವರು ಹೇಳಿದ್ರು, ಏನೇನು ಹೇಳಿದ್ರು ದರ್ಶನ್ ಸರ್ ಬಗ್ಗೆ? ದರ್ಶನ್ ಸರ್ ಹೊಡೆದಿದ್ದಾರೆ ಅಂತ ಹೇಳಿರೋದು ಸತ್ಯನ? ಬರ್ತಾ ಇರೋದನ್ನು ನಾವು ಹೇಳ್ತಾ ಇರುವಂಥದ್ದು, ಪ್ರದೋಷ್ ನಮಗೆ ಬಂದು ಹೇಳಿಲ್ಲ. ಪ್ರದೋಷ್ ಹೇಳಿರ್ತಾನೆ ಅನ್ನುವಂಥದ್ದು ಈ ಮಾಧ್ಯಮಗಳಲ್ಲಿ ಹೇಳ್ತಾ ಇರುವಂಥದ್ದು ಮತ್ತು ಬೇರೆ ಬೇರೆ ಹಿರಿಯ ವಕೀಲರು ಚರ್ಚೆ ಮಾಡ್ತಾ ಇರುವಂಥದ್ರ ಮೇಲೆ ನಾವು ಇದನ್ನು ಮಾತಾಡ್ತಾ ಇದ್ದೀವಿ. ಪ್ರದೋಷ್ ಏನು ಹೇಳಿದ್ದಾನೆ? ದರ್ಶನ್ ರವರು ಒದ್ದಿದ್ದಂತೆ, ಎದೆಗೆ ಒದ್ರಂತೆ, ರೇಣುಕಾ ಸ್ವಾಮಿಗೆ ಸಿಗರೇಟ್ ಹಚ್ಚಿದ್ದಾರೆ ಅಂತ ಕೂಡ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಪಡಿಸಿದ್ದಾರೆ. ದರ್ಶನ್ ರವರು ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ ಕೈಯಿಂದ ಚಪ್ಪಲಿಯಲ್ಲಿ ಹೊಡೆಸಿದ್ರಂತೆ. ಇದೆಲ್ಲವನ್ನ ನೀವು ಕೇಳೇ ಇರ್ತೀರಾ, ಇದೆಲ್ಲ ನಿಮಗೆ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರನೇ. ಸೊ ಇಷ್ಟು ವಿಚಾರಗಳಲ್ಲಿ ದರ್ಶನ್ ರವರು ಪಟ್ಟಣಗೆರೆ ಸಡ್ಡಿಗೆ ಹೋಗಿರುವಂಥದ್ದು CCTV ಇದೆಯಂತೆ, ಓಕೆ. ಪಟ್ಟಣಗೆರೆ ಸಡ್ಡಿಂದ ಬಂದಿರೋದು CCTV ಇದೆಯಂತೆ, ಓಕೆ. ಪವಿತ್ರ ಗೌಡ ಕೈಯಿಂದ ಚಪ್ಪಲಿಯಲ್ಲಿ ಹೊಡೆಸಿದ್ದು ಅಂತೆ, ಓಕೆ. ಸೊ ಇನ್ನು ದರ್ಶನ್ ಸರ್ರು ಎದೆಗೆ ಒದ್ದಿದ್ರಂತೆ, ಓಕೆ. ಸೊ ಓಕೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಹೇಳಿರೋದು ಓಕೆಪ್ಪ ಅಂದ್ಕೊಂಡ್ರು ಇಲ್ಲೊಂದು ಪಾಯಿಂಟ್ ಇದೆ, ಅದಕ್ಕೆ ಓಕೆ ಅಂತ ಹೇಳ್ತಾ ಇದ್ದೀನಿ. ಹೌದು, ಎಲ್ಲ ಮಾಡಿರೋದು ದರ್ಶನ್ ರವರೇ, ನಮ್ಮನ್ನ ಬಿಟ್ಟು ಬಿಡಿ, ದರ್ಶನ್ ರವರೇ ಇದಕ್ಕೆ ನೇರ ಕಾರಣ, ದರ್ಶನ್ ರವರೇ ಹತ್ಯೆ ಮಾಡಿರೋದು ಅಂತೆಲ್ಲ ಪ್ರದೋಷ್ ಈಗ ಮಾಪಿ ಸಾಕ್ಷಿಯಾಗಿ 11 ಪೇಜ್ನ ಒಂದು ಮಾಪಿ ಸಾಕ್ಷಿಯಾಗಿ ಸಾಕ್ಷಿ ಹೇಳಲಿಕ್ಕೆ ಹೊರಟಿರುವಂಥದ್ದು, ಮಾಪಿ ಸಾಕ್ಷಿ ಆಗಲಿಕ್ಕೆ ಹೊರಟಿರುವಂಥದ್ದು. ಆಯಿತು, ಒಪ್ಕೊಳ್ಳೋಣ. ಪ್ರದೋಷ್ ಪಾತ್ರ ಏನು ಅಂತ ಕೇಳದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಬಂದು ಈತನೇ ಆ ಪಟ್ಟಣಗೆರೆ ಸೆಡ್ಡಿಗೆ ಬಿಟ್ಟಿದ್ದು ಅಂಥೇಳಿ ಒಂದಿಷ್ಟು ಹೇಳಿಕೆಗಳು ಕೂಡ ಅಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ನನ್ನ ಪಾತ್ರವೇ ಇಲ್ಲ ಅಂತ ಹೇಳ್ತಾ ಇರುವಂತಹ ಪ್ರದೋಷ್ ಈಗ ಏನು ಹೇಳ್ತಾ ಇದ್ದಾರೆ? ನನ್ನ ತಲೆ ಶೂಟ್ ಮಾಡ್ಕೊಳ್ತೀನಿ ಅಂತ ದರ್ಶನ್ ಸರ್ ಹೇಳಿದ್ರಂತೆ. ನೀನು ಇದಕ್ಕೆ ಸಹಾಯ ಮಾಡದೇ ಇದ್ರೆ ನಾನು ಗನ್ ಶೂಟ್ ಮಾಡ್ಕೊಂಡ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊತೀನಿ ಎಲ್ಲ ಹೇಳಿದ್ರಂತೆ. ಸೊ ಇದೆಲ್ಲ ಹಾಗೆ ಆ ಕಡೆ ಇರಲಿ, ಓಕೆ. ಈಗ ಮೇನ್ ವಿಚಾರಕ್ಕೆ ಬರೋಣ. ಮೇನ್ ವಿಚಾರ ಏನು? ಪ್ರದೋಷ್ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾನೆ, ಓಕೆ. ಪ್ರದೋಷ್ ಪಾತ್ರ ಏನೂ ಇಲ್ಲ. ಆದರೆ ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಈ ವಿಚಾರ ನೋಡಿ ಬಹಳ ಕುತೂಹಲ ಮೂಡಿಸ್ತಾ ಇದೆ, ಜನರಲ್ಲಿ ಆತಂಕ ಮೂಡಿಸ್ತಾ ಇರುವಂತಹ ವಿಚಾರವೇ ಈ ವಿಚಾರ. ಯಾವ ವಿಚಾರ? ಪ್ರದೋಷ್ ಏನು ಹೇಳ್ತಾನೆ? ಪ್ರದೋಷ್ ಹೇಳಿಕೆ ಏನು? ಪ್ರದೋಷ್ ಮೇನ್ ಪಾಯಿಂಟ್ ಹೇಳಿರುವಂಥ ವಿಚಾರ ಏನು? ಪ್ರದೋಷ್ ಅವರು ಹೇಳ್ತಾರೆ, ದರ್ಶನ್ ರವರು ರೇಣುಕಾ ಸ್ವಾಮಿಯ ಸಾವನ್ನ ಕೇಳಿ ಶಾಕ್ ಆಗ್ತಾರಂತೆ. ಅಲ್ಲ, ಸಾಯಿಸೋದೇ ದರ್ಶನ್ ಸರ್ ಪ್ಲಾನ್ ಮಾಡಿದ್ರೆ, ಸಾಯಿಸಬೇಕಂತಾನೆ ಯೋಚನೆ ಮಾಡಿದ್ರೆ ಶಾಕ್ ಆಗೋ ಅವಶ್ಯಕತೆ ಇರಲಿಲ್ಲ. ಇದಷ್ಟೇ ಅಲ್ಲ, ಇನ್ನೂ ಇಂಪಾರ್ಟೆಂಟ್ ಇದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು? ದರ್ಶನ್ ರವರಿಗೆ ನಾವು ತಿಳಿಸ್ತೀವಿ, ಏನಂತ ತಿಳಿಸ್ತೀವಿ? ರೇಣುಕಾ ಸ್ವಾಮಿ ಸತ್ತೋಗಿದ್ದಾನೆ ಅಂತ ನಾವು ತಿಳಿಸ್ತೀವಿ, ಅಥವಾ ನಾನು ತಿಳಿಸ್ತೀನಿ ಅಂತ ಪ್ರದೋಷ್ ಉಲ್ಲೇಖ ಮಾಡಿದ್ದು. ರೇಣುಕಾ ಸ್ವಾಮಿ ಸತ್ತು ಹೋಗಿದ್ದಾನೆ ಅಂತ ಇವರು ತಿಳಿಸೋದಕ್ಕೆ, ಆಗ ರೇಣುಕಾ ಸ್ವಾಮಿ ಸಾಯುವಾಗ ದರ್ಶನ್ ಸರ್ ಎಲ್ಲಿದ್ರು ನೋಡಿ? ಸತ್ತು ಹೋಗಿದ್ದಾನೆ ಅಂತ ಇವ್ರು ತಿಳಿಸ್ತಾರಂತೆ ದರ್ಶನ್ ಸರ್ಗೆ. ಪ್ರದೋಷ್ ತಿಳಿಸ್ತಾನೋ ಅಥವಾ ಅವರು ಟೀಮ್ನವ್ರು ಯಾರೋ ತಿಳಿಸ್ತಾರೋ, ನಾನು ತಿಳಿಸಿದಾಗ ಪ್ರದೋಷ್ ತಿಳಿಸ್ತಾನಂತೆ, ದರ್ಶನ್ ಸರ್ ರೇಣುಕಾ ಸ್ವಾಮಿ ಸತ್ತು ಹೋದ ಅಂತ ಹೇಳಿ. ಆಗ ದರ್ಶನ್ ಸರ್ ಶಾಕ್ ಆಗ್ತಾರಂತೆ. ಶಾಕ್ ಆಗೋದಕ್ಕೂ ಇವರು ತಿಳಿಸೋದಕ್ಕೂ ದರ್ಶನ್ ಸರ್ ಎಲ್ಲಿದ್ರು? ರೇಣುಕಾ ಸ್ವಾಮಿನ ಹೊಡೆದು ಸಾಯಿಸಿದ್ದೆ ದರ್ಶನ್ ಸರ್ ಅನ್ನೋದಾದ್ರೆ ಅವ್ರು ಯಾಕೆ ಶಾಕ್ ಆದ್ರು? ಮತ್ತು ಅವ್ರಿಗೆ ನೀವು ತಿಳಿಸ್ಬೇಕಾಗಿರೋ ಅವಶ್ಯಕತೆ ಎಲ್ಲಿತ್ತು? ದರ್ಶನ್ ಸರ್ ಅಲ್ಲೇ ಇದ್ರೆ ಅವ್ರಿಗೆ ಗೊತ್ತಾಗಿರ್ತಿತ್ತಲ್ಲ, ನೀವೇನು ತಿಳಿಸೋದು ಅಲ್ಲಿ ಸತ್ತೋದ ಅಂತ ಹೇಳಿ. ಹೊಡಿತಾ ಇರೋದೇ ಅವರು, ಹೊಡೆದು ಸಾಯಿಸಿರೋದೇ ಅವರು, ಇದು ಉಲ್ಲೇಖ ಆಗಿರೋದು. ಇದನ್ನ ಹೇಳ್ತಾ ಇರುವಂಥದ್ದು. ಹೊಡೆದು ಸಾಯಿಸಿರೋರಿಗೆ ನೀವು ಸತ್ತೋದ ಅಂತ ತಿಳಿಸೋದು, ಅವ್ರು ಶಾಕ್ ಆಗೋದು, ಇದೊಂದು ರೀತಿ ಯಾವ ರೀತಿಯ ವಿಚಾರ ಇದು? ನೀವು ಅವರಿಗೆ ರೇಣುಕಾ ಸ್ವಾಮಿ ಸತ್ತೋದ ಅಂತ ತಿಳಿಸಿದ್ರಂತೆ, ಆವಾಗ ಅವರು ಫೋನಲ್ಲೇ ಹೇಳಿದ್ರಂತೆ. ಇಲ್ಲಿ ನೋಡಿ, ಅಂದ್ರೆ ಇವ್ರು ತಿಳಿಸಿರೋದು ಫೋನಲ್ಲೇನೆ ತಾನೆ. ಸೊ ಇಷ್ಟು ವಿಚಾರಗಳು ಒಂದಿಷ್ಟು ಇದನ್ನು ಆಲೋಚಿಸಬೇಕಾಗ್ತದೆ. ಇವರು ದರ್ಶನ್ ಸರ್ಗೆ ತಿಳಿಸೋದು, ಅವ್ರು ಶಾಕ್ ಆಗೋದು, ಇಲ್ಲೇನೋ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ. ಸುಮ್ಮನೆ ಯೋಚನೆ ಮಾಡಿ ನೋಡ್ತಾ ಇದ್ರೆ, ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ರವರು ಅದೇ ಜಾಗದಲ್ಲಿ ಇದ್ದಿದ್ರೆ ಇವರೇ ತಿಳಿಸ್ಬೇಕಾಗಿತ್ತ, ದರ್ಶನ್ ಸರ್ಗೆ ಗೊತ್ತಾಗ್ತಿತ್ತಲ್ಲ ರೇಣುಕಾ ಸ್ವಾಮಿ ಇದ್ದಾನೋ ಸತ್ತಾನೋ ಅಂತ. ಸೊ ಆಮೇಲೆ ರೇಣುಕಾ ಸ್ವಾಮಿ
ಸತ್ತೋದ ಅಂದಮೇಲೆ ಶಾಕ್ ಆಗುವಂಥದ್ದು ಅವಶ್ಯಕತೆ ಏನಿತ್ತು ದರ್ಶನ್ ಸರ್ ಹೀಗಂದ್ರೆ ಏನೋ ಆಗ್ಬಿಡುತ್ತೆ ಅಂತಾನ? ಅಲ್ಲ, ಶಾಕ್ ಆಗಬೇಕಾಗಿತ್ತು, ಆಗ್ತಾರೆ, ಅದೆಲ್ಲ ಬೇರೆ. ಆದರೆ ರೇಣುಕಾಸ್ವಾಮಿ ಸತ್ತೋದ ಅಂತಾನೆ ಶಾಕ್ ಆದ್ರಂತೆ. ರೇಣುಕಾಸ್ವಾಮಿ ಹೇಗೆ ಸತ್ತೋದ ಅನ್ನೋದಕ್ಕೆ ಶಾಕ್ ಆದ್ರಂತೆ ದರ್ಶನ್ ಸರ್. ನೋಡಿ, ಪ್ರದೋಷ್ ಉಲ್ಲೇಖಿಸಿದ್ದಾನೆ ಅನ್ನುವಂಥ ಮಾಹಿತಿಗಳು ಬಂದಿರುವಂಥದ್ರ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ರೇಣುಕಾಸ್ವಾಮಿ ಸತ್ತೋದನ್ನ ಹೇಗೆ ಸತ್ತೋದ ಅಂತ ಕೇಳಿದ್ರಂತೆ. ದರ್ಶನ್ ಸರ್ರೇ ಹೊಡೆದು ಕೊಂದಿದ್ದಾರೆ ಅಂತ ಪ್ರದೋಷ್ ಉಲ್ಲೇಖ, ಮತ್ತು ದರ್ಶನ್ ಸರ್ರೇ ಕೇಳಿದಂತೆ ಹೆಂಗೆ ಸತ್ತೋದ ಅಂತ. ಅಂದ್ರೆ ಅಲ್ಲಿ ದರ್ಶನ್ ಸರ್ ಇದ್ರ ಅಥವಾ ಹೊಡೆದು ಹೊರಟೋಗಿದ್ರ ಆಮೇಲೆ ರೇಣುಕಾಸ್ವಾಮಿ ಸತ್ತೋದ್ನ? ಈ ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕೊನೆ ಉಸಿರನ್ನ ಎಳೆಯುವಾಗ ಅಲ್ಲಿ ದರ್ಶನ್ ಸರ್ ಇರಲಿಲ್ವಾ? ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಇನ್ನೂ ಕೂಡ ಕಾನೂನು ತನಿಖೆ ಮಾಡ್ತಾ ಇದೆ. ಪ್ರದೋಷ್ ಉಲ್ಲೇಖದಲ್ಲೂ ಒಂದಿಷ್ಟು ಏರುಪೇರಾಗುವಂಥ ಸಾಧ್ಯತೆಗಳು ಇದೆ. ಸೊ ನಮಗೆ ಇದನ್ನು ಯೋಚನೆ ಮಾಡಿ ನೋಡುವಂಥದ್ರಲ್ಲಿ ಖಂಡಿತವಾಗಿಯೂ ಏನೇನಾಗುತ್ತೆ ಕಾನೂನಿನ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಆದರೆ ಈ ಆಲೋಚನೆ ಬಹಳ ಸಮರ್ಪಿತವಾಗಿರ್ತಕ್ಕಂಥ ಆಲೋಚನೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಇಂತಹ ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ತಿಳಿಸ್ತಾನೆ ಇರ್ತೀನಿ. ದಯವಿಟ್ಟು ಡಿ ಬಾಸ್ ಅಭಿಮಾನಿಗಳು ಯಾರೆಲ್ಲ ಇದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಂಗೆ ಹೋಗ್ಬೇಡ್ರಿ. ಯಾಕಂತಂದರೆ ನನಗೆ ಇನ್ನಷ್ಟು ಅಪ್ಡೇಟ್ ಕೊಡಲಿಕ್ಕೆ, ನಾನು ಇನ್ನಷ್ಟು ಈ ಅಪ್ಡೇಟ್ ಬಗ್ಗೆ ಒಂದಿಷ್ಟು ತಿಳ್ಕೊಂಡು ನಿಮಗೆ ಹೇಳಲಿಕ್ಕೆ ನನಗೆ ಒಂದಿಷ್ಟು ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ.